ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಬಂಧುಗಳೇ, ಇವತ್ತು ಸಂಜೆ ನಡೆದಿರುವಂತಹ ಘಟನೆ ನಿಮಗೆಲ್ಲ ಗೊತ್ತಿದೆ. ಏನು ತುಮಕೂರಿನಾಗಲಿ ರಾಜ್ಯದ ಗೃಹ ಮಂತ್ರಿಗಳು ಏನು ಜನತಾ ದರ್ಶನ ಮಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ KRS ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದಂತಹ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂತಹ ಸೋಮಸುಂದರ್ ಅವರು ಆ ಜನತಾ ದರ್ಶನದಲ್ಲಿ ಭಾಗವಹಿಸಿ ಏನು ತುಮಕೂರಿನಲ್ಲಿ ಆಗ್ತಾ ಇರುವಂತಹ ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರದ ವಿರುದ್ಧ ಮತ್ತು ಅಲ್ಲಿ ನಿಷ್ಕ್ರಿಯವಾಗಿರುವಂತಹ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಅಲ್ಲಿರುವಂತಹ DC ಮತ್ತು SP ಆದಷ್ಟು ಬೇಗ ತುಮಕೂರು ಜಿಲ್ಲೆಯಿಂದ ವರ್ಗ ಮಾಡಬೇಕು ಅಂತೇಳಿ ಒಂದು ಮನವಿ ಕೊಡೋ ಸಂದರ್ಭದಲ್ಲಿ ಪೊಲೀಸ್ನವರು ಏನು ಜನತಾ ದರ್ಶನ ನಡೀತಾ ಇರುತ್ತೆ, ಇವರನ್ನ ಪಕ್ಷದ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ ಅವ್ರನ್ನ ಹಿಂದೆನೆ ಜನತಾ ದರ್ಶನಕ್ಕೆ ಹೋಗೋದಕ್ಕೆ ಹಿಂದೆನೆ ಕೆಲವು ಸಲ ತಡೆದು ನಿಲ್ಲಿಸಿರ್ತಾರೆ, ಬರ್ಬೇಕಾದ್ರೆ ಆಮೇಲೆ ಬಿಡ್ತೀವಿ ಅಂತೇಳಿ. ಅದಾದ ನಂತರ ಪೊಲೀಸ್ನವ್ರು ಬಿಟ್ಟಂತ ನಂತರ ಅವರು ಏನು ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೆ ಮನವಿಯನ್ನು ಕೊಡೋ ಸಂದರ್ಭದಲ್ಲಿ ಅವರ ವರ್ತನೆ ಯಾವ ರೀತಿ ಇತ್ತು ಅಂತ ನೀವು ನೋಡಿದ್ದೀರಾ. ಅವರು ಕೊಡಬೇಕಾದಾಗ ಯಾವುದೋ ಒಂದು ಕಾಟಾಚಾರದಲ್ಲಿ ಆ ಮನವಿಯನ್ನು ಈಸ್ಕೊಳಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಅವರು ಕೇಳ್ತಾರೆ, ಏನು ನಾವು ನಿಮಗೆ ಮನವಿ ಕೊಡ್ತಾ ಇರೋದೇ ಒಂದು ರೀತಿಯಾಗಿ ವೇಸ್ಟ್ ಆಗಿದೆಯಲ್ಲ ಅನ್ನೋ ಥರ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಅದನ್ನು ಸೋಮಸುಂದರ್ ಅವರು, ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಅವರು ಲೈವ್ ಮಾಡ್ತಾ ಇರ್ತಾರೆ. ಆ ಲೈವ್ನ ನೋಡಿದ ತಕ್ಷಣ ಇವ್ರಿಗೆ ಒಂಥರ ಕೆಂಡಮಂಡಲ ಆಗ್ಬಿಡ್ತಾರೆ. ಏನಿತ್ತು ಅಲ್ಲಿ, ಏನು ನಡೀತಿತ್ತು? ಜನತಾ ದರ್ಶನವನ್ನು ಮಾಧ್ಯಮದಲ್ಲಿ ಪ್ರಚಾರ ಮಾಡೋದಕ್ಕೆ, ಮಾಧ್ಯಮದವರಿದ್ದಾಗ ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಇದು ಪ್ರಚಾರಕ್ಕೆ ಬೇಕಾಗುತ್ತೆ. KRS ಪಕ್ಷ ಏನು ಮನವಿ ಕೊಡ್ತಾ ಇದೆ? ಜನಸಾಮಾನ್ಯರ ಧ್ವನಿಯಾಗಿ ಅಲ್ಲಿ ಆಗ್ತಾ ಇರುವಂಥ ಅಕ್ರಮಗಳ, ಅನ್ಯಾಯಗಳ ಬಗ್ಗೆ ಗಮನ ವಹಿಸಬೇಕು. ತುಮಕೂರದವರು ಆಗಿರುವಂಥ ಸಚಿವರು, ಗೃಹ ಮಂತ್ರಿಗಳು, ನಾಡನ್ನು, ರಾಜ್ಯವನ್ನು ರಕ್ಷಿಸಬೇಕಾದಂಥವ್ರು ಈ ರೀತಿಯಾಗಿ ತುಮಕೂರಿನಲ್ಲೇ ಅನ್ಯಾಯಗಳಾಗ್ತಾ ಇದ್ದಾವೆ. ಇಲ್ಲಿರುವಂತಹ ಜಿಲ್ಲಾಧಿಕಾರಿ ಮತ್ತು SP ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ದಯಮಾಡಿ ಅವ್ರನ್ನ ವರ್ಗಾವಣೆ ಮಾಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಇವ್ರಿಗೆ ಏನು ಲೈವ್ ಮಾಡಿದ ತಕ್ಷಣ ಫೋನ್ ಕಿತ್ಕೊಳ್ಳಿ, ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳ್ತಾರೆ. ಪಾಪ ಅವ್ರ ಮಾತನ್ನೇ ಕೇಳಬೇಕು ಅಂತೇಳಿ ಕಾತುರದಿಂದ ಇರುವಂತಹ ಪೊಲೀಸ್ನವರು, ಅಬ್ಬಾಬಾಬಾಬಾ, ರಾಜ್ಯದ ಪೊಲೀಸ್ನವ್ರಿಗೆ ನಾವೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. KRS ಪಕ್ಷ ಪೊಲೀಸ್ನವ್ರ ಮೇಲೆ ಹೋಗುತ್ತೆ, ಪೊಲೀಸ್ನವ್ರ ಮೇಲೆ ಹೋಗುತ್ತೆ. ಪೊಲೀಸ್ನವ್ರ ಮೇಲೆ ಯಾಕೆ ಹೋಗುತ್ತೆ? ಅನ್ಯಾಯ ಮಾಡಬೇಡಿ, ಅಕ್ರಮಗಳನ್ನು ಮಾಡಬೇಡಿ, ಸುಳ್ಳು ದೂರುಗಳನ್ನು ದಾಖಲಿಸ್ಕೋಬೇಡಿ, ಬಡವರಿಗೆ, ಧ್ವನಿ ಇಲ್ಲದೆ ಇರೋರಿಗೆ ಧ್ವನಿಯಾಗಿರಿ, ಕಷ್ಟದಲ್ಲಿರೋರಿಗೆ, ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡಿ ಅಂತ ಕೇಳುವಂಥದ್ದು KRS ಪಕ್ಷ ಮಾಡ್ತಾ ಇರುವಂಥ ಕೆಲಸ. ಅರೆ ಗೃಹ ಮಂತ್ರಿಗಳು ಯಾವಾಗ ಆದೇಶ ಮಾಡ್ತಾರೋ ಏನು ಅಬ್ಬಾಬಾ, ಅಲ್ಲಿ ಯಾರು ಕಾನ್ಸ್ಟೇಬಲ್ಗಳು ಇಲ್ಲ, SIಗಳು ಇಲ್ಲ ಅಂತ ಕಾಣುತ್ತೆ. ಎಲ್ಲ ದೊಡ್ಡ ದೊಡ್ಡ ಮೇಲ್ಪಟ್ಟ ಅಧಿಕಾರಿಗಳೇ, ACPಗಳು, DCPಗಳು ಎಲ್ಲ ಸೇರ್ಕೊಂಡು ಏನು ಪಾಪ ಸೋಮಸುಂದರ್ ನೋಡ್ದ ಏನು ಹಿಡಿಯೋದೇನು ನೋಡಬೇಕು ಆ ವಿಡಿಯೋಗಳಲ್ಲಿ ಹಿಡಿದು. ಈಗ ಯಾವುದೋ ಒಂದು ಸುಳ್ಳು ದೂರನ್ನು ದಾಖಲೆ ಮಾಡಿದ್ದೀರಾ, ಅದು ಕೇಸು ಕೋರ್ಟಲ್ಲಿ ನಿಲ್ಲುತ್ತಾ? ಪೊಲೀಸ್ನವ್ರಿಗೆ ನಿಜವಾಗ್ಲೂ ಕಿಂಚಿತ್ತಾದ್ರೂ ಏನು ಮಾಡ್ತಾ ಇದ್ದೀವಿ, ಯಾವ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಆದೇಶಗಳನ್ನ ಪಾಲನೆ ಮಾಡ್ತಾ ಇದ್ದೀವಿ? ನ್ಯಾಯಬದ್ಧವಾಗಿ ಕೆಲಸ ಮಾಡ್ರಯ್ಯ ಅಂತ ಹೇಳಿದ್ರೆ ರಾಜಕಾರಣಿಗಳ ಬಕೆಟ್ ಇಟ್ಕೊಂಡು ರಾಜಕಾರಣಿಗಳ ಛೇಳ ರೀತಿ ವರ್ತಿಸ್ತಾ ಇದ್ದೀರಾ. ನಾಚಿಕೆ ಬೇಕು ಕರ್ನಾಟಕ ಪೊಲೀಸ್ನವ್ರಿಗೆ. ಮಹಿಳೆಗೆ ದೌರ್ಜನ್ಯ ಆಗೋಯ್ತಂತೆ, ಮಹಿಳೆ ಪೊಲೀಸನ್ನ ಎಳೆದಾಡ್ಬಿಟ್ರಂತೆ. ವಿಡಿಯೋಗಳಿದೆ, ಸಂಜೆಯಿಂದ ವಿಡಿಯೋಗಳು ಹರಿದಾಡ್ತಾ ಇದೆ. TV9ನಲ್ಲಿ ವಿಡಿಯೋ ಪ್ರಸಾರ ಆಗಿದೆ, ಇನ್ನೊಂದು YouTube ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಾ ಇದೆ ಅಲ್ಲೇನು ನಡೀತು ಅಂತ. ಇವರಿಬ್ರು ನಿಂತಿದ್ದಂಥ ಸ್ಥಳದಲ್ಲಿ ಯಾವ ಮಹಿಳಾ ಪೊಲೀಸು ಇಲ್ಲ. ಇದನ್ನ ಹೆಂಗೆ ಸಮರ್ಥಿಸ್ಕೋತೀರಾ? ಪಾಪ ಸುಳ್ಳು ದೂರನ್ನು ದಾಖಲು ಮಾಡಿರುವಂತಹ ಪೊಲೀಸು, ಮಹಿಳಾ ಪೊಲೀಸು, ಏನ್ರಿ ಯೋಚನೆ ಮಾಡಿ, ಯಾವ ರೀತಿಯಾಗಿ ನೀವು ದೂರನ್ನು ಕೊಟ್ಟಿದ್ದೀರಾ? ಅದನ್ನ ಹೆಂಗೆ ನಾಳೆ ಕೋರ್ಟಲ್ಲಿ ನಿಂತ್ಕೊಂಡು ನನಗೆ ಎಳೆದಾಡಿದ್ರು ಅಂತ ಯಾವ ರೀತಿಯಾಗಿ ಜಡ್ಜ್ ಮುಂದೆ ಹೇಳ್ತೀರಾ? ನಿಜವಾಗ್ಲೂ ಈ ರೀತಿಯಾಗಿ ಸುಳ್ಳು ದೂರ ದಾಖಲಿಸ್ಕೊಂಡು ನಿಜವಾಗ್ಲೂ ರಾಜಕಾರಣಿಗಳು ನೀವು ಮಾಡುವಂಥ ಅಕ್ರಮಗಳಿಗೆ ಈ ದೂರು ದಾಖಲಾಗಿದೆಯಲ್ಲ, ನಾಳೆ ಕೋರ್ಟಲ್ಲಿ ನೀವು ಅಲ್ಲಿ ಸಾಕ್ಷಿ ನುಡಿಬೇಕಾಗಿರುವಂಥದ್ದು, ಈ ರೀತಿ ಆಗಿದೆ ಅಂತ ಹೇಳ್ಬೇಕಾಗಿರುವಂಥದ್ದು. ವಕೀಲರು ಕೇಳುವಂಥ ಪ್ರಶ್ನೆಗಳಿಗೆ ನಿಮಗೆ ನಾಚಿಕೆ ಆಗುತ್ತೆ ಆ ಸಂದರ್ಭದಲ್ಲಿ. ಇಲ್ಲ ಈ ಥರ ಆಯಿತು ಅಂತ ಹೆಂಗೆ ಹೇಳ್ಕೊತೀರಾ? ಆ ಸುಳ್ಳುಗಳನ್ನು ಹೆಂಗೆ ಹೇಳ್ತೀರಾ? ನಿಜವಾಗ್ಲೂ ಇದು ಅಸಹ್ಯಕರವಾದಂಥದ್ದು. ಆಮೇಲೆ ಈ ರೀತಿ ಸುಳ್ಳು ದೂರನ್ನ ದಾಖಲಿಸಿದ ತಕ್ಷಣ KRS ಪಕ್ಷ ಬಗ್ಗಲ್ಲ. ಗೃಹ ಮಂತ್ರಿಗಳೇ ಪಾಪ ಏನೂ ಗೊತ್ತಿಲ್ಲ ನಿಮಗೆ, ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಅನ್ನುವಂಥ ಗೃಹ ಮಂತ್ರಿಗಳು. ಈಗ ಇದು ಹೆಂಗೆ ಗೊತ್ತು? ಈಗ ಇದು ಏನು ಗೊತ್ತಿರಲ್ಲ ಅಲ್ವಾ ನಿಮಗೆ? ಗೊತ್ತಿಲ್ಲದೆ ಇರೋ ಗೃಹ ಮಂತ್ರಿಗಳನ್ನ ಕಟ್ಕೊಂಡು ಈ ರೀತಿಯಾಗಿ ಅಲ್ಲ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಿರಲ್ಲ ಸ್ವಾಮಿ.
ಪ್ರತಿ ಜನತಾದಳದಲ್ಲಿ ಪ್ರತಿಯೊಂದು ದಾಖಲಾಗಿದೆ. ಮಾಧ್ಯಮದವ್ರನ್ನ ನೀವೇ ಕರೆಸಿ ದಾಖಲು ಮಾಡಿದ್ದೀರಾ. KRS ಪಕ್ಷ ಒಂದು ವಿಡಿಯೋ ಮಾಡಿದ ತಕ್ಷಣ ಕೊಡುವಂತ ಮನವಿಯನ್ನ ವಿಡಿಯೋ ಮಾಡಿಬಿಟ್ರೆ ನಿಮ್ಗೆ ಏನಾಯ್ತು? ಬನ್ನಿ, ಇದೆಲ್ಲವೂ ಬೇಕಾಗುತ್ತೆ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇವತ್ತಿನ ಗೊತ್ತಿಲ್ಲದೆ ಇರುವಂತ ಗೃಹ ಮಂತ್ರಿಗಳು KRS ಪಕ್ಷದವ್ರ ಮೇಲೆ ಕೇಸ್ ಹಾಕಿ ಅಂದಿದ ತಕ್ಷಣ ಈ ಪೊಲೀಸ್ನವರು ಕೇಸ್ ಹಾಕ್ಬಿಟ್ರು. ಈ ಕೇಸನ್ನ ನಿಲ್ಲಿಸಬೇಕು, ಇವರು ಕಟಕಟೆಗೆ ಬರಬೇಕು, ಆಗಿರುವಂತದ್ರ ಬಗ್ಗೆ ಮಾತಾಡಬೇಕು. ಏನು ಮಹಿಳಾ ಪೊಲೀಸು ದೂರೆಲ್ಲ ದಾಖಸಿದಿರಲ್ಲ, ನೀವು ಬಂದು ಸಾಕ್ಷಿ ಹೇಳ್ಬೇಕಲ್ಲ ಈ ತರ ಆಯ್ತು ಅಂತ. ನೋಡೋಣ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಯಾವ ರೀತಿ ಕಟಕಟೆಯಲ್ಲಿ ಬಂದು ನಿಂತ್ಕೊಂಡು ನೀವು ಆಗಿರುವಂತದ್ದನ್ನ ಹೇಳ್ತೀರಾ. ರಾಜ್ಯದ ಜನ ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ. KRS ಪಕ್ಷ ಮಾಡ್ತಾ ಇರುವಂತ ಕೆಲಸಗಳ ಬಗ್ಗೆ ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತು ಗೃಹ ಇಲಾಖೆಗೆ ಪೊಲೀಸ್ನವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನಿನ್ನೆ ಮೊನ್ನೆ ತಮಿಳುನಾಡಲ್ಲಿ 9 ಜನ ಪೊಲೀಸ್ನವ್ರಿಗೆ ಮರಣದಂಡನೆ ಶಿಕ್ಷೆ ಆಗಿದೆ. ಯಾಕಾಯ್ತು? ಅಮಾಯಕರನ್ನ ಕರ್ಕೊಂಡೋಗಿ ಲಾಕಪ್ ಡೆತ್ ಮಾಡಿದ್ರಿ ಇಬ್ರು. ಇವತ್ತೇನು ತಮಿಳುನಾಡು ಪೊಲೀಸ್ನವ್ರು ಬೇರೆ ಇಲ್ಲ, ಕರ್ನಾಟಕ ಪೊಲೀಸ್ನವ್ರು ಬೇರೆ ಇಲ್ಲ. ಪೊಲೀಸ್ನವ್ರು ಮಾಡ್ತಾ ಇರುವಂತದ್ದು ಸಾಮಾನ್ಯ ಜನರಿಗೆ, ಧ್ವನಿ ಇಲ್ಲದೆ ಇರುವಂತವ್ರಿಗೆ ಹಿಂಸೆ ಕೊಡೋದು. ದಯವಿಟ್ಟು ಬದಲಾಗಿ, ಇಲ್ಲ ಅಂದ್ರೆ KRS ಪಕ್ಷ ಬದಲಾಯಿಸುತ್ತೆ. ಯಾರ್ಯಾವ ರೀತಿಯಾಗಿ ಸುಳ್ಳು ದೂರುಗಳನ್ನ ದಾಖಲಿಸ್ತಿರ್ತೀರಾ, ರಾಜಕಾರಣಿಗಳ ಮಾತು ಕೇಳ್ತಾ ಇರ್ತೀರಾ, ಅವ್ರಿಗೆ ಪ್ರಕೃತಿ ಅಂತೂ ಒಂದಲ್ಲ ಒಂದು ದಿನ ಶಿಕ್ಷೆ ಕೊಡುತ್ತೆ. ನಮ್ಮ ರಾಲಿ ಆಗ್ತಾ ಇದ್ದಾರೆ. ಇದೇ ರೀತಿ ಹೊಳೆನರಸೀಪುರದಲ್ಲಿ ಪೊಲೀಸ್ನವರು ನಮ್ಮ ಮೇಲೆ ಎತ್ಕಟ್ಟಿ ರೇವಣ್ಣನ ಎಲ್ಲಾರ್ದು ಎತ್ಕಟ್ಟಿ ಇವತ್ತೇನಾಯ್ತು? ಹೊಳೆನರಸೀಪುರದಲ್ಲಿ ರೇವಣ್ಣ ತಲೆ ಎತ್ತಿ ಓಡಾಡಕ್ಕಾಗ್ತಾ ಇದೆಯಾ? ಅದೇ ರೀತಿಯಾಗಿ ಗೃಹ ಸಚಿವರೇ, ನಿಮ್ಮ ಕ್ಷೇತ್ರ ತುಮಕೂರಿನಲ್ಲೂ ಪ್ರಕೃತಿ ನಿಮಗೆ ಪಾಠ ಕಲಿಸುತ್ತೆ. ಏನು ಸುಳ್ಳು ದೂರನ್ನ ನಮ್ಮ ಪಕ್ಷದ ರಾಜ್ಯ ಪದಾಧಿಕಾರಿಗಳ ಮೇಲೆ ನೀವು ದಾಖಲಿಸಿದ್ದೀರಾ, ಮತ್ತು ಯಾವುದೇ ತಪ್ಪು ಮಾಡಿಲ್ಲದೆ ಇರೋರ ಮೇಲೆ ಈ ರೀತಿಯಾಗಿ ಒಂದು ರೀತಿಯಾಗಿ ಮಾನಸಿಕ ಒತ್ತಡ, ದೈಹಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಪೊಲೀಸ್ನವರು, ಮತ್ತು ನೀವು ಅದಕ್ಕೆ ಕಾರಣಕರ್ತರು. ಪ್ರಕೃತಿ ನಿಮಗೂ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತೆ. ಅದನ್ನು ನಾವೆಲ್ಲ ನೋಡ್ತೀವಿ, ರಾಜ್ಯದ ಜನ ನೋಡ್ತಾರೆ. KRS ಪಕ್ಷ ಹೇಳ್ತಾ ಇದೆ ಇವತ್ತು ಮುಂದಿನ ದಿನದಲ್ಲೇ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ಅದೇ ರೀತಿಯಾಗಿ ಗೃಹ ಮಂತ್ರಿಗಳೇ, ಏನು ಪರಮೇಶ್ವರ್ ಅವರೇ, ನಿಮಗೂ ಭವಿಷ್ಯ ಇಲ್ಲ. ಇವತ್ತು ನೀವು ಮಾಡಿರುವಂಥ ಕೆಲಸದಲ್ಲಿ ಇವತ್ತಿಂದಾನೇ ನಿಮಗೆ ಪ್ರಕೃತಿ ಪಾಠ ಕಲಿಸೋದಕ್ಕೆ ಶುರು ಮಾಡುತ್ತೆ. ಇದು KRS ಪಕ್ಷ ಹೇಳ್ತಾ ಇರುವಂಥದ್ದಲ್ಲ, ಮನೆಯಲ್ಲಿ ಮಾತಾಡ್ತೀವಿ. ಇನ್ನು ಮುಂದೆ ಈ ವಿಚಾರವನ್ನ ತುಮಕೂರು ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಇದರಲ್ಲಿ ಹಮ್ಮಿಕೋತೀವಿ ಈ ನಿಟ್ಟಿನಲ್ಲಿ ಅಂತ ಹೇಳ್ತಾ, ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಶೇರ್ ಮಾಡುವ ಮುಖಾಂತರ ಇವತ್ತು ಏನು ಪರಮೇಶ್ವರ್ ಅವರು ಮಾಡಿರುವಂಥ ಕೆಲಸ, ಗನಂದಾರಿ ಕೆಲಸವನ್ನ ರಾಜ್ಯದ ನೋಡಬೇಕು, ಅವ್ರಿಗೆ ಚೀಮಾರಿ ಹಾಕಬೇಕು. ಆ ಕೆಲಸವನ್ನ ಮಾಡಿ ಅಂತ ನಾನು ಕೇಳ್ತೀನಿ. ನಮಸ್ಕಾರ.